ಬಾಸ್ ರಿಲೀಸ್ಗೂ ಮೊದಲೇ ಅಡ್ವಾನ್ಸ್ ಆಗಿ ಹೆಲಿಕಾಪ್ಟರ್ ಬುಕ್ ಆಗಿದೆ. ಮಾರ್ಗ ಮಧ್ಯೆ ಅವರನ್ನ ಕರ್ಕೊಂಡು ಬಂದ್ರೆ ಬಳ್ಳಾರಿಯಿಂದ ಬೆಂಗಳೂರು ತಲುಪೋದಕ್ಕೆ ಬಹುಶಃ 3-4 ದಿನಗಳು ಕಳಿಬಹುದು. ಆಲ್ರೆಡಿ ಹೆಲಿಕಾಪ್ಟರ್ ಬುಕ್ ಅಂತಂದ್ರೆ ಇದೇನ್ ಕತೆ? ಅಷ್ಟಕ್ಕೂ ಹೆಲಿಕಾಪ್ಟರ್ ನ ಬುಕ್ ಮಾಡಿದವ್ರು ಯಾರು? ಐರಾವತನಿಗೆ ಹೆಲಿಕಾಪ್ಟರ್ ಬುಕ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಆಗಿದೆ. ಸಿನಿಮಾ ಟಿಕೆಟ್ಗಳು ಅಡ್ವಾನ್ಸ್ ಆಗಿ ಬುಕ್ ಆಗೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಆದ್ರೆ ನಮ್ ಬಾಸ್ ರಿಲೀಸ್ಗೂ ಮೊದಲೇ ಅಡ್ವಾನ್ಸ್ ಆಗಿ ಹೆಲಿಕಾಪ್ಟರ್ ಬುಕ್ ಆಗಿದೆ. ಇದು ಕಣ್ರಿ ಗತ್ತು ಅಂತಂದ್ರೆ, ಹೀಗಂತ ಕಾಲರ್ ಪಟ್ಟಿನ ಟೈಟ್ ಮಾಡಿಕೊಂಡು ಎದೆಯುಬ್ಬಿಸಿ ಗರ್ವದಿಂದ ಹೇಳ್ಕೊಳ್ತಾ ಇದ್ದಾರೆ ದಾಸ ದರ್ಶನ್ ಅವರ ಅಭಿಮಾನಿಗಳು. ಹೌದಾ, ದಾಸ ದರ್ಶನ್ ಅವರಿಗೆ ಹೆಲಿಕಾಪ್ಟರ್ ಬುಕ್ ಆಗಿದೆಯಾ? ಅಷ್ಟಕ್ಕೂ ಅವ್ರಿಗೆ ಬೇಲ್ ಸಿಕ್ತಾ? ಅಲ್ಲ ರೀ, ಸೆಪ್ಟೆಂಬರ್ 27ನೇ ತಾರೀಕು ಅಲ್ವಾ ಬೇಲ್ ಅರ್ಜಿ ವಿಚಾರಣೆ ಇರೋದು. ಇನ್ನು ಏನಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಆಲ್ರೆಡಿ ಹೆಲಿಕಾಪ್ಟರ್ ಬುಕ್ ಅಂತಂದ್ರೆ ಇದೇನ್ ಕತೆ? ಅಷ್ಟಕ್ಕೂ ಹೆಲಿಕಾಪ್ಟರ್ನ ಬುಕ್ ಮಾಡಿದವ್ರು ಯಾರು? ನಿಜಕ್ಕೂ ಈ ವಿಚಾರದಲ್ಲಿ ಸುದ್ದಿ ಇದೆಯಾ? ಅಂದ್ರೆ ಸತ್ಯ ಇದೆಯಾ? ಹೀಗಂತ ಸಾಕಷ್ಟು ಒಂದಿಷ್ಟು ಕುತೂಹಲದ ಪ್ರಶ್ನೆಗಳು ನಿಮ್ಮೊಳಗೆ ಮೂಡಿರುತ್ತೆ. ಅಷ್ಟಕ್ಕೂ ಈ ಹೆಲಿಕಾಪ್ಟರ್ ಬುಕ್ ಆಗಿರತಕ್ಕಂಥ ವಿಚಾರ ಸದ್ಯಕ್ಕೆ ಗೊತ್ತಿಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಸೆಪ್ಟೆಂಬರ್ 27ನೇ ತಾರೀಕು ದಾಸ ದರ್ಶನ್ ಅವರ ಬೇಲ್ ಅರ್ಜಿ ವಿಚಾರಣೆ ಇದೆ. ಸೊ ಅವತ್ತು ಏನಾಗುತ್ತೆ ಗೊತ್ತಿಲ್ಲ, ಸೆಪ್ಟೆಂಬರ್ 27ನೇ ತಾರೀಕು. ಯಾಕಂದ್ರೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸ್ಟ್ರಾಂಗ್ ಎವಿಡೆನ್ಸ್ಗಳು ಸಿಕ್ಕಿದೆ. ಜೊತೆಗೆ ಚಾರ್ಜ್ ಶೀಟ್ ನಲ್ಲಿ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿರೋದ್ರಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರಿಗೆ ಇಷ್ಟು ಬೇಗ ಬೇಲ್ ಆಗುತ್ತೆ? ಯಾಕಂದ್ರೆ ಇವರು ಏಟು ಆರೋಪಿ ಆಗಿದ್ದಾರೆ. ಸೊ ಇಷ್ಟು ಬೇಗ ಬೇಲ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಬೇಲ್ಗೂ ಮೊದಲೇ, ಜಾಮೀನಿಗೂ ಮೊದಲೇ ಅಡ್ವಾನ್ಸ್ ಆಗಿ ಹೆಲಿಕಾಪ್ಟರ್ ಬುಕ್ ಅಂತಂದ್ರೆ ಇದನ್ನ ದಡ್ಡತನ ಅನ್ಬೇಕು, ಮೂರ್ಖತನ ಅನ್ಬೇಕು, ಅಥವಾ ಇಲ್ಲ ಬೇಲ್ ಸಿಗುತ್ತೆ ಅನ್ನುವಂಥ ಆತ್ಮವಿಶ್ವಾಸ, ಭರವಸೆ ಅಷ್ಟರ ಮಟ್ಟಿಗೆ ಇದೆ ಅನ್ಬೇಕು, ಗೊತ್ತಿಲ್ಲ. ಬಟ್ ಮೊನ್ನೆ ವಕೀಲರುಗಳು ದರ್ಶನ್ ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ದರ್ಶನ್ ಅವರ ಮುಖದಲ್ಲಿ ಒಂದು ಮಂದಹಾಸ, ಬೇಲ್ ಸಿಗಬಹುದು ಅನ್ನುವಂಥ ನಿರೀಕ್ಷೆ, ಒಂದು ಭರವಸೆ ಅವ್ರ ಮುಖದಲ್ಲಿ ಇದ್ದಂತೆ ಕಾಣ್ತಾ ಇತ್ತು. ಅಷ್ಟಕ್ಕೂ ಈಗಾಗಲೇ ಈ ಒಂದು ಪ್ರಕರಣ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಜನ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಕೇಶವಮೂರ್ತಿ, ನಿಖಿಲ್ ನಾಯಕ್, ಕಾರ್ತಿಕ್ ತುಮಕೂರು ಜೈಲಿನಲ್ಲಿ ಅವರು ಸೆರೆಮನೆ ವಾಸ ಅನುಭವಿಸ್ತಾ ಇದ್ರು. ಈ 3 ಜನಗೆ ಅಂದ್ರೆ ಆರೋಪಿ 15, 16, 17 3 ಜನಕ್ಕೆ ಬೇಲ್ ಸಿಕ್ಕಿದೆ. ಸೊ ಅವ್ರು ಇನ್ನೊಂದು ಕೆಲವೇ ದಿನಗಳಲ್ಲಿ, ಬಹುಶಃ ಇವತ್ತು ನಾಳೆ ನಾಡಿದ್ದು ಅವರು ರಿಲೀಸ್ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಈ ಮಧ್ಯೆ ಸೆಪ್ಟೆಂಬರ್ 27ನೇ ತಾರೀಕು ಬೇಲ್ ಅರ್ಜಿ ವಿಚಾರಣೆ ಇದೆ ದರ್ಶನ್ ಅವರದ್ದು. ಸೊ ಆ ದಿನ ಏನಾಗುತ್ತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲ್ ಸಿಗಬಹುದಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಬಟ್ ಜಾಮೀನು ಸಿಗುವ ಮೊದಲೇ ಹೆಲಿಕಾಪ್ಟರ್ನ ಬುಕ್ ಮಾಡಿದ್ದಾರಂತೆ ಅವರ ಆಪ್ತರು. ಒಂದು ಖಾಸಗಿ ಸಂಸ್ಥೆಗೆ 5 ಲಕ್ಷ ಅಡ್ವಾನ್ಸ್ ಕೂಡ ಕೊಟ್ಟು ಬಳ್ಳಾರಿಯಿಂದ ಅವ್ರನ್ನ ಡೈರೆಕ್ಟ್ ಬೆಂಗಳೂರಿನ ಏರ್ಪೋರ್ಟಿಗೆ ಕರ್ಕೊಂಡು ಬರುವಂಥ ಕೆಲಸಗಳಾಗ್ತಾ ಇದೆಯಂತೆ. ಕೆಲಸಗಳು ಆಗೋದ್ರ ಬಗ್ಗೆ ಚಿಂತನೆ ನಡೀತಾ ಇದೆಯಂತೆ. ಯಾಕಂದ್ರೆ ರಸ್ತೆ ಅಂದ್ರೆ ಮಾರ್ಗ ಮಧ್ಯೆ ರಸ್ತೆನ ಅಂದ್ರೆ ಬಳ್ಳಾರಿಯಿಂದ ಅವ್ರನ್ನ ರೋಡ್ ಮೂಲಕ ಕರ್ಕೊಂಡು ಬರೋದು ಬೇಡ. ಯಾಕಂದ್ರೆ ಸಾಕಷ್ಟು ಜನ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಕರ್ನಾಟಕದಲ್ಲಿ ಸಾಕಷ್ಟು ಜನ ಚಕ್ರವರ್ತಿ ದಾಸ ದರ್ಶನ್ ಅವರನ್ನ ಅಭಿಮಾನಿಸೋರಿದ್ದಾರೆ, ಆರಾಧಿಸೋರಿದ್ದಾರೆ. ಹೀಗಾಗಿ ಮಾರ್ಗ ಮಧ್ಯೆ ಅವರನ್ನ ಕರ್ಕೊಂಡು ಬಂದ್ರೆ ಬಳ್ಳಾರಿಯಿಂದ ಬೆಂಗಳೂರು ತಲುಪೋದಕ್ಕೆ ಬಹುಶಃ 3-4 ದಿನಗಳು ಕಳಿಬಹುದು. ಯಾಕಂದ್ರೆ ಅವ್ರಿಗೆ ಹಾರ ತುರಾಯಿ ಹಾಕಿ ಅವ್ರನ್ನ ಸನ್ಮಾನಿಸುವ ಎಷ್ಟೋ ಜನ ಜೈಲಿಂದ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ದೊಡ್ಡ ಗಣ್ಯ ವ್ಯಕ್ತಿಗಳನ್ನ ಸೊ ಅವ್ರನ್ನ ಜೈಲಿಂದ ಮನೆವರೆಗೂ ತಲುಪಿಸೋದಕ್ಕೆ 24 ಗಂಟೆಗಳು ಟೈಮ್ ತಗೊಂಡಂತಹ ನಿದರ್ಶನಗಳು ಇದೆ. ಸೊ ಹೀಗಾಗಿ ಅವ್ರನ್ನ ಮಾರ್ಗ ಮಧ್ಯೆ ರಸ್ತೆ ಮೂಲಕ ಅವ್ರನ್ನ ಕರ್ಕೊಂಡು ಬರೋದು ಬೇಡ, ಹೆಲಿಕಾಪ್ಟರ್ ಮೂಲಕ ಕರ್ಕೊಂಡು ಬರಬೇಕು ಅನ್ನುವಂಥ ಆಲೋಚನೆಗಳು ನಡೆದು ಸೊ ಈಗಾಗಲೇ ಹೆಲಿಕಾಪ್ಟರ್ನ ಅಡ್ವಾನ್ಸ್ ಆಗಿ ಬುಕ್ ಮಾಡಿದ್ದಾರಂತೆ. ಐರಾವತನಿಗೆ ಹೆಲಿಕಾಪ್ಟರ್ ಬುಕ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಆಗಿದೆ. ಜೊತೆಗೆ ದಾಸ ದರ್ಶನ್ ಅವರ ಅಭಿಮಾನಿಗಳು ಕಾಲರ್ ಪಟ್ಟಿನ ಟೈಟ್ ಮಾಡಿಕೊಂಡು ಎದೆಯುಬ್ಬಿಸಿ ಬೇಕ್ತಾ ಇದ್ದಾರೆ. ನಮ್ಮ ಬಾಸ್ ಇನ್ನೇನು ಬರ್ತಾರೆ, ಬಂದ ಮೇಲೆ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಬಂದ ಮೇಲೆ ಏನಾಗುತ್ತೆ, ಅಷ್ಟಕ್ಕೂ ಬೇಲ್ ಸಿಗುತ್ತಾ ಸೆಪ್ಟೆಂಬರ್ 27ಕ್ಕೆ ಗೊತ್ತಿಲ್ಲ. ಬಟ್ ಒಂದಿಷ್ಟು ರಾದ್ಧಾಂತಗಳನ್ನ ಮಾಡ್ಕೊಂಡ್ರು. ನಿಮ್ಮೆಲ್ರಿಗೂ ಗೊತ್ತು, ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಒಂದ್ ಕೈಲಿ ಮಗ್ಗು, ಒಂದ್ ಕೈಲಿ ಸಿಗರೇಟ್ ಇಟ್ಕೊಂಡು ಒಂದು ರಾಜಾತಿಥ್ಯವನ್ನ ಪಡೆದ್ರು ಅನ್ನೋ ಕಾರಣಕ್ಕೆ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು. ಬಳ್ಳಾರಿ ಜೈಲಲ್ಲಿ ಹೋದ್ಮೇಲೆ ಮತ್ತೊಂದು ಎಡವಟ್ಟನ್ನ ಮಾಡ್ಕೊಂಡ್ರು. ಸೊ ಮಾಧ್ಯಮಗಳಿಗೆ ಮಿಡಲ್ ಫಿಂಗರ್ ಅನ್ನ ತೋರಿಸಿ ಅಶ್ಲೀಲವಾಗಿ ಸನ್ನೆಯನ್ನ ತೋರಿಸಿದ್ರಿಂದ ಅಲ್ಲೂ ಕೂಡ ಒಂದು ಮಗದೊಂದು ಅಂದ್ರೆ ಮೀಡಿಯಾಗ ಅವ್ರು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಈ ದಿಮಾಕು ದೌಲತ್ತು 3 ತಿಂಗಳು ಜೈಲುವಾಸ ಕಳೆದ್ರು ಕೂಡ ಈ ಒಂದು ಬುದ್ಧಿ ಅಂತೂ ಬಂದಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಜೊತೆಗೆ ಬಳ್ಳಾರಿ ಜೈಲಿನಲ್ಲಿ ಅವ್ರಿಗೆ ಮೂಲಭೂತವಾಗಿ ಸೌಕರ್ಯಗಳು ಏನು ಸಿಗ್ತಾ ಇಲ್ಲ ಅನ್ನುವಂಥದ್ದು, ಅವ್ರಿಗೆ ಕುತ್ಕೊಳ್ಳೋಕ್ಕಾಗಲ್ಲ, ಒಂದು ಪ್ಲಾಸ್ಟಿಕ್ ಚೇರ್ ಬೇಕು, ದಿಮ್ ಬೇಕು, ಬೆಡ್ ಬೇಕು, ಈ ಥರದ್ದೆಲ್ಲ ಬೇಡಿಕೆಗಳನ್ನ ಇಟ್ಟರು ಕೂಡ ಅವ್ರು ಏನು ಕೇಳ್ತಾರೋ ಅದನ್ನ ಕೊಟ್ಟಿಲ್ಲ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಒಟ್ಟಾರೆ 3.5 ತಿಂಗಳು ಅವರು ಜೈಲುವಾಸ ಅನುಭವಿಸಿದ್ದಾರೆ. ಸೆಪ್ಟೆಂಬರ್ 27ನೇ ತಾರೀಕು ಬೇಲ್ ಅರ್ಜಿ ವಿಚಾರಣೆ ಇದೆ. ಅವತ್ತು ಸರ್ಕಾರದ ಪರ ವಕೀಲರು ಆಕ್ಷೇಪಣಾ ಅರ್ಜಿಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಅವತ್ತು ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಬಟ್ ಎನಿವೆ,
ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಹೆಲಿಕಾಪ್ಟರ್ ಅಡ್ವಾನ್ಸ್ ಆಗಿ ಬುಕ್ ಆಗಿದೆ ಅನ್ನುವಂಥ ಸಮಾಚಾರ ಏನಿದೆಯಲ್ಲ, ಸೊ ಅದು ಸೆನ್ಸೇಷನ್. ಅವರು ಯಾರನ್ನೂ ಕೂಡ ಭೇಟಿ ಮಾಡುವಂಥ ಆ ಒಂದು ಮನಸ್ಥಿತಿಯಲ್ಲಿ ಇಲ್ವಂತೆ. ಅಭಿಮಾನಿಗಳನ್ನಾಗಲಿ ಆಪ್ತರನ್ನಾಗಲಿ ಯಾರ ಸಹವಾಸನೂ ಬೇಡ, ನನಗೆ ಸದ್ಯಕ್ಕೆ ಜೈಲಿನಿಂದ ಹೊರಗಡೆ ಹೋಗಿ ಡೈರೆಕ್ಟ್ ಮನೆಗೆ ಹೋಗಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಾರಂತೆ. ನೋಡೋಣ ಈ ಸುದ್ದಿ ನಿಜಾನ? ಹೆಲಿಕಾಪ್ಟರ್ ಮೂಲಕ ಬೆಂಗಳೂರಿಗೆ ಬಂದಿಳಿತಾರ ದಾಸ ದರ್ಶನ್ ಅವರನ್ನ ಕಾದ್ ನೋಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.